ನಮಸ್ಕಾರ ವೀಕ್ಷಕರೇ, ಅಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಮಲಿನ ರಕ್ತನಾಳಗಳು ಊದಿಕೊಂಡು ವಿಕಾಸಗೊಂಡಿರುವಂತಹ ಒಂದು ಸ್ಥಿತಿಯನ್ನು, ತೊಂದರೆಯನ್ನು ನಾವು ವೆರಿಕೋಸ್ ವೇನ್ ಅಂತ ಕೂಡ ಕರಿತೀವಿ. ಹಾಗಾದರೆ ಏನಿದು ವೆರಿಕೋಸ್ ವೇನ್? ಕಾಲಿನಲ್ಲಿ ಈ ರೀತಿಯಾದಂತಹ ತೊಂದರೆ ಯಾವ ಕಾರಣದಿಂದ ಕಾಣಿಸ್ಕೊಳ್ಳುತ್ತೆ? ಹಾಗೆ ಈ ರಕ್ತನಾಳಗಳು ಶರೀರದ ಯಾವುದೇ ಭಾಗದಲ್ಲಾದರೂ ಊದ್ಕೊಳ್ಬಹುದು, ಆದರೆ ಕಾಲಿನಲ್ಲೇ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾರಣ ಎಷ್ಟೇ, ಅತ್ಯಂತ ಉದ್ದವಾದಂತಹ ರಕ್ತನಾಳ ಇರೋದು ಕಾಲಿನಲ್ಲಿ. ಹೀಗಾಗಿ ಅಶುದ್ಧವಾದಂತಹ ರಕ್ತವನ್ನು ನಮ್ಮ ಕಾಲಿನಿಂದ ಹೃದಯಕ್ಕೆ ಕೊಂಡೊಯ್ಯುವಂತಹ ಒಂದು ರಕ್ತನಾಳಗಳಲ್ಲಿ ವಿಶಿಷ್ಟವಾದಂತಹ ಒಂದು ಕವಾಟಿನ ವ್ಯವಸ್ಥೆ ಇರುತ್ತೆ. ಯಾವಾಗ ಆ ಕವಾಟಿನಲ್ಲಿ ತೊಂದರೆ ಉಂಟಾಗುತ್ತೋ ಇಂತಹ ಒಂದು ಸ್ಪೈಡರ್ ರೀತಿ, ಅಂದರೆ ಜೇಡರ ಬಲೆಯ ರೀತಿಯಾದಂತಹ ರಕ್ತನಾಳಗಳನ್ನು ನೋಡ್ತಾ ಹೋಗ್ತೀವಿ. ಬಣ್ಣದಲ್ಲೂ ಕೂಡ ವ್ಯತ್ಯಾಸ ಕಂಡುಬರುತ್ತೆ. ಇಂಥ ಒಂದು ಮಲಿನ ರಕ್ತನಾಳಗಳ ಸಮಸ್ಯೆಯನ್ನು ಯಾವ ಹಂತದಲ್ಲಿ ಗುರುತಿಸ್ಕೋಬೇಕು ಹಾಗೂ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ವೈದ್ಯಶಾಲೆಯಿಂದ ಡಾಕ್ಟರ್ ಅನುಷಾ ಕುಲಕರ್ಣಿ ಅವರು ಜೊತೆಗಿದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಮೊದಲಿಗೆ ಅಂದರೆ ಸಾಮಾನ್ಯವಾಗಿ ರಕ್ತನಾಳಗಳು ಹ್ಯಾಸ್ ವಿ ನೋ ಅದು ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಇದಾಗುತ್ತೆ. ಆದರೆ ಕಾಲಿನಲ್ಲಿ ಮಾತ್ರ ಇಂಥ ಒಂದು ಸಮಸ್ಯೆ ಕಂಡು ಬಂದಾಗ ಏನೋ ಒಂದು ರೀತಿ ಆದಂತಹ ನೋವು ಮತ್ತೆ ಇದು ಬಲ್ಜು ಊದ್ಕೊಂಡಿರುತ್ತೆ. ಇಂಥ ಒಂದು ಸಮಸ್ಯೆ ಬಂದಾಗ ನಡೆದಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇದನ್ನು ಗುರುತಿಸುವಂತಹ ಬಗ್ಗೆ ಹೇಗೆ? ವೆರಿಕೋಸ್ ವೇನ್ಸ್ ಅಂತ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ಅಲ್ವಾ. ಇದು ಒಂದು ನೆಗ್ಲೆಕ್ಟೆಡ್ ಡಿಸೀಸ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಏನಾಗುತ್ತೆ, ಈಗ ನಡೀತಾ ಕಾಲಲ್ಲಿ ಏನೋ ನರ ಕಾಣಿಸ್ತಾ ಇದೆ, ಏನೋ ಹೋಗ್ಲಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾ ಬಂದಿರ್ತಾರೆ. ಬಟ್ ಯಾವಾಗ ಒಂದು ಹಂತ ತಲುಪುತ್ತೋ, ಯಾವಾಗ ಕಾಲಲ್ಲಿ ತುಂಬ ನೋವು ಬರುವಂಥದ್ದು ಸಾಧ್ಯತೆ, ಅಥವಾ ಕಾಲಲ್ಲಿ ನವೆ ಬರುವಂಥದ್ದು, ಅಥವಾ ಆ್ಯಂಕಲ್ ರೀಜನಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದಾಗುತ್ತೋ ಆವಾಗ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವ ರಕ್ತನಾಳಗಳು ಅಂತ ಹೇಳ್ತೇವೆ. ಇದು ಒಂದು ಆಕ್ಯುಪೇಷನಲ್ ರಿಲೇಟೆಡ್ ಡಿಸಾರ್ಡರ್ ಅಂತಾನೆ ಹೇಳ್ತಾ ಬರ್ತೇವೆ. ಸೊ ಮೆಡಿಕಲಿ ಇದನ್ನ ಹೇಗೆ ನಾವು ಡಿಫೈನ್ ಮಾಡ್ತೇವೆ ಅಂದರೆ, ವೆರಿಕೋಸ್ ವೇನ್ಸ್ ಇಸ್ ಅ ಕಂಡೀಷನ್ ವೇರ್ ವೇನ್ಸ್ ಬಿಕಮ್ಸ್ ಎನ್ಲಾರ್ಜ್ಡ್, ಟಾರ್ಷಿಯಸ್ ಮತ್ತು ಬ್ಲೂ ಅಂತ ಹೇಳ್ತಾ ಬರ್ತೇವೆ. ಅಂದರೆ ಯಾವಾಗ ನಮ್ಮ ಕಾಲುಗಳಲ್ಲಿ ರಕ್ತನಾಳಗಳು ಗಂಟಾದ ರೀತಿಯಲ್ಲಿ ಉಬ್ಬುವಿಕೆಯನ್ನು ನಾವು ನೋಡ್ತೀವೋ ಅದಕ್ಕೆ ನಾವು ಒಂದು ಉಬ್ಬಿದ ರಕ್ತನಾಳಗಳು ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಮುಂಚೆ ಕಾಲದಲ್ಲಿ ಏನಾಗ್ತಾ ಇತ್ತು, ಎಷ್ಟೋ ಜನ ಒಂದು ಏಜ್ ರಿಲೇಟೆಡ್ ಆಗಿ ಒಂದು ವಯಸ್ಸಾದ ಮೇಲೆ ಈ ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಕಾಮನ್ ಆಗಿರುವಂಥದ್ದಾಗಿದೆ. ಸೊ ಈ ಯಂಗ್ಸ್ಟರ್ಸ್ ಅಟ್ಲೀಸ್ಟ್ ಒಂದು ನಾವು ಎಪಿಡೆಮಾಲಜಿಕಲಿ ನೋಡಬೇಕಾದ್ರೆ 23% ಅಷ್ಟು ಯುವಜನತೆ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಯಾಕಂದರೆ ಬದಲಾಗ್ತಾ ಇರುವಂಥ ಒಂದು ಜೀವನ ಶೈಲಿ ಆಗಿರ್ಬೋದು, ಅಥವಾ ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಕಂಟಿನ್ಯೂಸ್ ಅಲ್ಲಿ ಕೂತ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ನಿಂತ್ಕೊಂಡೇ ಕೆಲಸ ಮಾಡೋಂಥಾಗಿರ್ಬೋದು. ಸೊ ಅವಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳ ಮೇಲೆ ಪ್ರೆಷರ್ ಇನ್ಕ್ರೀಸ್ ಆಗೋದ್ರಿಂದ ಆ ಕವಾಟಗಳು ಅಂತ ಇರುತ್ತೆ ನಮ್ಮ ರಕ್ತನಾಳಗಳಲ್ಲಿ. ಸೊ ಈ ಎಸ್ಪೆಷಲಿ ಕಾಲಲ್ಲೇ ಯಾಕೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ನಾವು ನೋಡ್ತೀವಿ ಅಂದರೆ, ಕಾಲಲ್ಲಿ ನಮ್ಮ ರಕ್ತ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಮೇಲೆ ಹೋಗ್ಬೇಕಾಗಿರುತ್ತೆ. ಸೊ ವಾಪಸ್ ಅಂದ್ರೆ ಆ ಬ್ಲಡ್ ಮತ್ತೆ ರಿಟರ್ನ್ ಬ್ಯಾಕ್ ಫ್ಲೋ ಆಗಬಾರ್ದು ಅಂತ ಕವಾಟಗಳು, ವಾಲ್ಸ್ ಅಂತ ಹೇಳ್ತೇವೆ, ಆ ವಾಲ್ಸ್ ಏನು ಮಾಡ್ತಾ ಇರುತ್ತೆ, ನಮ್ಮ ರಕ್ತನ ಮೇಲ್ ಪಂಪ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಯಾವಾಗ ಈ ವಾಲ್ಸಲ್ಲಿ ವೀಕ್ನೆಸ್ಸನ್ನು ನೋಡ್ತಾ ಬರ್ತೀವೋ ಆಗ ಈ ಒಂದು ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇವಾಗ ಅರ್ಧ ಬ್ಲಡ್ ಮೇಲ್ ಹೋಗುತ್ತೆ, ಅರ್ಧ ಬ್ಲಡ್ ಕೆಳಗೆ ಬರ್ತಾ ಹೋಗುತ್ತೋ ಆಗ ಆ ಒಂದು ಭಾಗದಲ್ಲಿ ಉಬ್ಬುವಿಕೆಯನ್ನು ನೋಡ್ತಾ ಬರ್ತೀವಿ. ಓಕೆ. ಸೊ ಅಂತಂದ್ರೆ ನಾವು ನಿಂತ್ಕೊಂಡಾಗ ಆ ರೀತಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಅಪೋಸಿಟ್ ಆಗಿ ನೀವು ಹೇಳಿದ್ರಿ ಕವಾಟಗಳ ವ್ಯವಸ್ಥೆ ಇರುತ್ತೆ ಅಂತ. ಆದ್ರೆ ಯಾವಾಗ ಈ ಮಲಿನ ರಕ್ತನಾಳಗಳು ಎಗೇನ್ ಅಂಡ್ ಎಗೇನ್ ಒಂದೇ ಭಾಗದಲ್ಲಿ ಶೇಖರಣೆಗೊಳ್ತಾ ಹೋಗ್ತಾ ಇರುತ್ತೆ, ಸೊ ಆ ಒಂದು ಶೇಖರಣೆಗೊಂಡಂತಹ ಒಂದು ಅಶುದ್ಧವಾದಂತಹ ರಕ್ತ ಅದರಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆಗಳೇ ಇರುತ್ತಾ? ನಮ್ಮ ದೇಹದಲ್ಲಿ ಅಶುದ್ಧವಾದ ರಕ್ತ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ, ನಮ್ಮ ದೇಹದಲ್ಲಿ ನಾವು ರಕ್ತ ಸಂಚಾರದ ಬಗ್ಗೆ ಮಾತಾಡೋದಾದ್ರೆ 2 ಚಾನಲ್ಸ್ ಇದೆ ಅಂತ ಹೇಳ್ಬೋದು. ಒಂದು ನಾಳಗಳ ಮುಖಾಂತರ ಹೋಗುವಂಥದ್ದು ಮತ್ತು ಇನ್ನೊಂದು ನಾಡಿಗಳು, ಆರ್ಟೀರಿಯಲ್ ಸರ್ಕ್ಯುಲೇಷನ್ ಮತ್ತೆ ವೇನಸ್ ಸರ್ಕ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಈ ಆರ್ಟೀರಿಯಲ್ ಸರ್ಕ್ಯುಲೇಷನ್ ಅಲ್ಲಿ ಏನಾಗುತ್ತೆ, ಈ ಆಕ್ಸಿಜನೇಟೆಡ್ ಬ್ಲಡ್, ಶುದ್ಧವಾದ ರಕ್ತ ಅಂತ ಹೇಳ್ತೇವೆ, ಅದು ನಮ್ಮ ಹಾರ್ಟ್ ಇಂದ ಪೆರಿಫೆರಲ್ ಆರ್ಗನ್ಸ್ಗೆ ಅಂದ್ರೆ ಎಲ್ಲಾ ಭಾಗಗಳು ತಲುಪ್ತಾ ಬರ್ತಾ ಇರುತ್ತೆ. ಅದೇ ರೀತಿ ಅಶುದ್ಧವಾದ ರಕ್ತ, ಡಿಆಕ್ಸಿಜನೇಟೆಡ್ ಬ್ಲಡ್, ಓಕೆ. ಸೊ ಇದೇನಾಗುತ್ತೆ, ನಮ್ಮ ಸರ್ಕ್ಯುಲೇಷನ್ ಅಲ್ಲಿ ಮುಂದೆ ಹೋಗಿ ಪ್ಯೂರಿಫೈ ಆಗಿಬಿಟ್ಟು ಆಕ್ಸಿಜನೇಟೆಡ್ ಬ್ಲಡ್ ಆಗಿಬಿಟ್ಟು ಇದಾಗ್ತಾ ಇರುತ್ತೆ. ಬಟ್ ಎಸ್ಪೆಷಲಿ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ಕಾಲಲ್ಲಿನೇ ಯಾಕೆ ಕಲೆಕ್ಟ್ ಆಗುತ್ತೆ, ಇಟ್ಸ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಸೊ ಅಂದ್ರೆ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ಒಂದು ಈ ವೇನ್ಸು ಇಲಾಸ್ಟಿಸಿಟಿಯನ್ನ ಕಳ್ಕೊಳ್ಳೋದ್ರಿಂದ ಅಲ್ಲೇ ಕಲೆಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಕಾಂಪ್ಲಿಕೇಶನ್ ಮುಂದೆ ಏನ್ ಸಮಸ್ಯೆ ಆಗ್ಬೋದು ಅಂತ ಕೇಳಿದ್ರಿ ನೀವು. ಯಾವಾಗ ಒಂದು ರಕ್ತ ಅಲ್ಲೇ ಕಲೆಕ್ಟ್ ಆಗ್ತಾ ಹೋಗುತ್ತೋ ಕೆಲವೊಂದ್ಸತಿ ನಾವು ಇದರ ಕಾಂಪ್ಲಿಕೇಶನ್ ರೂಪದಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ನೋಡ್ತೇವೆ.
ಸೊ ಥ್ರಾಂಬೋಸಿಸ್ ಥ್ರಾಂಬೋ ಎಂಬಾಲಿಸಮ್ ಅಂತ ಹೇಳ್ತೇವೆ. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ, ಹೆಪ್ಪುಗಟ್ಟಿದ ರಕ್ತ ಮೇಲೆ ಹಾರ್ಟಿಗೆ ಹೋಗಿ ಏನಾದರೂ ದೊಡ್ಡ ವೆಸಲ್ಸ್ ಅನ್ನ ಬ್ಲಾಕ್ ಮಾಡಿದ್ರೆ ಜೀವಕ್ಕೆ ಕೂಡ ಅಪಾಯ ಆಗುವಂತ ಸಾಧ್ಯತೆ ಕೂಡ ಇದರಲ್ಲಿದೆ. ಇನ್ನು ಕಾಮನ್ ಸಿಂಪಲ್ ಇದೆಲ್ಲ ಏನಿದೆ ತುಂಬಾ ಹೈ ಕಾಂಪ್ಲಿಕೇಶನ್ಸ್ ಆಯ್ತು. ಸಿಂಪಲ್ ಆಗಿ ಏನು ಅಂದ್ರೆ ಅಲ್ಲಿ ಕಲೆಕ್ಟ್ ಆಗಿರುವಂತ ರಕ್ತದಿಂದ ಪಕ್ಕದಲ್ಲಿರುವಂತ ನರ್ವ್ ಇರಿಟೇಷನ್ ಆಗ್ಬಿಟ್ಟು ನವೆ ಬರೋಕ್ ಶುರು ಆಗೋದು, ವೀನಸ್ ಎಕ್ಸಿಮಾ ಅಂತ ಹೇಳ್ತೇವೆ. ಈ ಉಬ್ಬುವಿಕೆ ಎಲ್ಲಿರುತ್ತೋ ಅಲ್ಲಿ ನವೆ ಬರೋಕ್ ಶುರು ಆಗತ್ತೆ, ನೋವು ಬರೋಕ್ ಶುರು ಆಗತ್ತೆ. ಅದೇ ರೀತಿ ಸ್ಟೇಜಸ್ ವೈಸ್ ನಾವು ಬಿಡ್ತಾ ಬಂದಾಗ ಆ ಭಾಗದಲ್ಲಿ ಡಿಸ್ಕಲರೇಷನ್ ಆಗಕ್ಕೆ ಶುರು ಆಗತ್ತೆ. ಅದೇ ರೀತಿ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ಆಂಕಲ್ ಜಾಯಿಂಟ್ ಹತ್ರ ಒಂದು ಸ್ವೆಲ್ಲಿಂಗ್ ಅನ್ನ ನೋಡ್ತೇವೆ, ಲೈಪೋಡರ್ಮ್ಯಾಟೋಸ್ಲಿರೋಸಿಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಂಡೀಷನ್ ಕೂಡ ನಾವು ನೋಡ್ತಾ ಬರ್ತೇವೆ. ಸೊ ವೆರಿಕೋಸ್ ವೇನ್ಸ್ ಅಂತಂದಾಗ ಕೆಲವರಲ್ಲಿ ಏನ್ ಹೇಳ್ತಾರೆ, ಮೇಡಮ್ ನನಗೆ ದೊಡ್ಡ ರಕ್ತನಾಳಗಳು ಉಬ್ಬುವಿಕೆ ಇಲ್ಲ, ಚಿಕ್ಕ ಕಾಲ ರಕ್ತನಾಳ ಕಾಣಿಸ್ಕೊಡ್ತಾ ಇದೆ, ಓಕೆನಾ? ಸೊ ವೆರಿಕೋಸ್ ವೇನ್ಸ್ ಅಂತ ಅಂದಾಗ ಏನಾಗುತ್ತೆ, 2 ವಿಧವಾದ ವೆರಿಕೋಸಿಟಿಯನ್ನ ನಾವು ನೋಡ್ತೇವೆ, ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಹೇಳ್ತಾ ಬರ್ತೇವೆ. ಪ್ರೈಮರಿಯಲ್ಲಿ ಏನಾಗುತ್ತೆ, ಈ ಚಿಕ್ಕ ರಕ್ತನಾಳಗಳು ಸೂಪರ್ಫಿಷಿಯಲ್ ವೇನ್ಸ್ ಅಲ್ಲಿ ಏನಾದ್ರೂ ಈ ಉಬ್ಬುವಿಕೆನ ನಾವು ನೋಡಿದ್ರೆ ಇದಕ್ಕೆ ನಾವು ಸ್ಪೈಡರ್ ವೇನ್ಸ್ ಅಂತ ಕರಿತೇವೆ ಅಥವಾ ಟೆಲಿಂಜಿಯಕ್ಟಾಸಿಸ್ ಅಂತ ಹೇಳ್ತಾ ಬರ್ತೇವೆ. ಅದೇ ರೀತಿ ಮುಖ್ಯವಾಗಿ ಯಾವ ವೇನ್ ನಮ್ಮ ವೆರಿಕೋಸಿಟಿಯಲ್ಲಿ ಭಾಗಿಯಾಗಿರುತ್ತೆ ಅಂದ್ರೆ ಗ್ರೇಟ್ ಸಿಫಾನಸ್ ವೇನ್ ಮತ್ತು ಸ್ಮಾಲ್ ಸಿಫಾನಸ್ ವೇನ್. ಈ ದೊಡ್ಡ ವೇನ್ ಅಲ್ಲಿ ಏನಾದ್ರೂ ವೆರಿಕೋಸಿಟಿಯನ್ನ ನಾವು ನೋಡಿದ್ರೆ ದೊಡ್ಡದಾಗಿ ಉಬ್ಬುವಿಕೆಯನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಗಂಟುಗಳ ಆಕಾರದಲ್ಲಿ ಕಾಣಿಸ್ತಾ ಇರತ್ತಲ್ಲ, ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದೇ ಸ್ಪೈಡರ್ ವೇನ್ಸ್ ಅಲ್ಲಿ ಏನಿರುತ್ತೆ, ಜೇಡ್ರ ಬಲ್ಲಿ ಹಾಗೆ ಒಂದು ಚಿಕ್ಕ ವೇನ್ಸ್ ಅನ್ನ ನಾವು ನೋಡ್ತಾ ಬರ್ತೇವೆ. ಓಕೆ. ಸೊ ಅಂತಂದ್ರೆ ಈ ಪ್ರಾಯ ಸಂದಂತೆ ಅಂದ್ರೆ ನೀವು ವಯಸ್ಸಾಗ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರಿ ಹಾವಿಂದು ವೇನ್ಸ್ ರಕ್ತನಾಳಗಳ ಒಂದು ಎಲಾಸ್ಟಿಸಿಟಿ ಅದು ಯಾವಾಗ ಸ್ಥಿತಿ ಸ್ಥಾಪಕತ್ವವನ್ನು ಕಡಿಮೆ ಆಗ್ತಾ ಬರ್ತಾ ಇರುತ್ತೋ ಆ ಸಂದರ್ಭದಲ್ಲಿ ಇಂಥ ಒಂದು ಸಮಸ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತಾ? ಖಂಡಿತವಾಗ್ಲು. ಯಾಕಂದ್ರೆ ಇವಾಗ ಏನಾಗ್ತಾ ಇದೆ, ಮುಂಚೆ ಕಾಲದಲ್ಲಿ ಒಂದು ಏಜ್ ರಿಲೇಟೆಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೇವೆ, ಒಂದು ಶಕ್ತಿ ಕಡಿಮೆ ಆಗ್ತಾ ಬರುವಂತದ್ದಾಗಿರ್ಬೋದು ಅಥವಾ ವೀಕ್ನೆಸ್ ಆಗ್ತಾ ಬರುವಂತದ್ದಾಗಿರ್ಬೋದು, ಈ ತರದ ಒಂದಿಷ್ಟು ಸಿಂಪ್ಟಮ್ಸ್ ಅನ್ನ ನಾವು ಏಜ್ ಆಗ್ತಾ ಮುಂಚೆ ಕಾಲದಲ್ಲಿ ನೋಡ್ತಾ ಇದ್ವಿ. ಬಟ್ ಈಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ಒಬೆಸಿಟಿ ಮುಖ್ಯ ಕಾರಣ, ಸ್ಥೂಲಕಾಯ ಅಂತ ಹೇಳ್ತೇವೆ. ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗೋದ್ರಿಂದ ತುಂಬಾ ದಪ್ಪ ಆಗುವಂತದ್ದಾಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ದಪ್ಪ ಆಗುವಂತದ್ದಾಗಿರ್ಬೋದು, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಎಸ್ಪೆಷಲಿ ತುಂಬಾ ದಪ್ಪ ಆಗ್ತಾ ಬರ್ತಾ ಇರ್ತಾರೆ ಹೈಪೋಥೈರಾಯ್ಡಿಸಮ್ ಅಲ್ಲಿ. ಅದೇ ರೀತಿ ಒಂದು ಪ್ರೆಗ್ನೆನ್ಸಿ ಕೂಡ ಮುಖ್ಯ ಕಾರಣ ಅಂತ ಹೇಳ್ಬೋದು. ಸೊ ಈ ತರ ಕಂಡೀಷನ್ಸ್ ಇದ್ದಾಗ ಯುವಜನತೆಗೆ ಕೂಡ ತುಂಬಾ ಇದರಿಂದ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಏನು ಅಂತಂದ್ರೆ ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲ್ಸ್. ಈಗ ಎಷ್ಟೋ ಜನ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಒಂದು 6 ತಾಸು 7 ತಾಸು ಕೂತ್ಕೋತೀನಿ ಮೇಡಮ್ ಅಂತ ಹೇಳ್ತಾರೆ. ಸೊ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಓಡಾಡ್ತಾ ಇರಿ ಅಂತ ಹೇಳ್ಬೋದು. ಓಕೆ. ಅಂದ್ರೆ ಈ ಒಂದು ರಕ್ತನಾಳಗಳಲ್ಲಿ ಕಂಡುಬರುವಂತಹ ಊತ ವಿಕಾಸಗೊಳ್ಳುವಂತಹ ಮಲಿನ ರಕ್ತನಾಳಗಳು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅಂದ್ರೆ ಯಾವ ಒಂದು ವೃತ್ತಿ ಜೀವನವನ್ನ ನಡೆಸ್ತಾ ಇರೋರಿಗೆ ಅಂತಂದ್ರೆ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರಿ, ಹಾಗಾಗಿ ಇಂಥವ್ರಲ್ಲಿ ಅಂತ ನಿಖರವಾಗಿ ಹೇಳಬಹುದಾ? ಖಂಡಿತವಾಗ್ಲು ಇವಾಗ ನಮ್ಮ ಹತ್ರ ಬರ್ತಾ ಇರುವಂತ ಪೇಷಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ಸ್ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅದೇ ರೀತಿ ಒಂದು ಕುತ್ಕೊಂಡು ಕೆಲಸ ಮಾಡೋರು ಕೂಡ ಇದ್ದಾರೆ, ಲೈಕ್ ಇಂಜಿನಿಯರ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಅವ್ರು ಯಾಕೆ ಡಾಕ್ಟರ್ಸ್ ಕೂಡ ಇದ್ದಾರೆ ಅಲ್ವಾ? ಸೊ ಏನಾಗತ್ತೆ, ಯಾವರೇ ಒಂದು ವ್ಯಕ್ತಿ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಕೂತ್ಕೊಂಡಾಗ ಅಥವಾ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಈಗ ಕೇಳ್ಬೋದು ನೀವು, ಕೂತ್ಕೊಂಡಾಗ ಏನಾಗುತ್ತೆ ಮೇಡಮ್, ಯಾಕೆ ವೆರಿಕೋಸ್ ವೇನ್ಸ್ ಜಾಸ್ತಿ ಆಗತ್ತೆ? ಬಿಕಾಸ್ ನಮ್ಮ ಮಂಡ್ಯ ಹಿಂಭಾಗದಲ್ಲಿ ಪಾಪ್ಲಿಟಿಯಲ್ ಫೋಸಾ ಅಂತ ಹೇಳ್ತೇವೆ, ಆ ಭಾಗದಲ್ಲಿ ವೇನ್ಸ್ ಕಂಪ್ರೆಷನ್ ಆಗೋದ್ರಿಂದ ರಕ್ತ ಸಂಚಾರ ಮೇಲೆ ಸರಿಯಾಗಿ ಆಗೋದಿಲ್ಲ. ಆ ಒಂದು ಕಾರಣದಿಂದ ಕೂಡ ಈ ತರ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ವೀಕ್ಷಕರೇ, ಮನುಷ್ಯನಲ್ಲಿ ರಕ್ತ ಪರಿಚಲನಾ ವ್ಯವಸ್ಥೆ ಸುವ್ಯವಸ್ಥೆಯಲ್ಲಿ ಇದ್ರೆ ಮುಕ್ಕಾಲು ಭಾಗ ಕಾಯಿಲೆಗಳು ಯಾವುದು ಕೂಡ ಹತ್ರ ಸುಳಿಯಲ್ವಂತೆ. ಹಾಗಾದ್ರೆ ಈ ಒಂದು ರಕ್ತ ಪರಿಚಲನಾ ವ್ಯವಸ್ಥೆನ ಯಾವ ರೀತಿ ನಾವು ಹದದಲ್ಲಿ ಇಟ್ಕೊಳ್ಬೇಕು ತಿಳಿಸ್? ಎಸ್ ಡಾಕ್ಟರ್, ಅಂತಂದ್ರೆ ಈಗ ಬ್ಲಡ್ ಸರ್ಕ್ಯುಲೇಷನ್ ಈ ಒಂದು ನಾವು ಅದು ಚಿಕ್ಕ ಪದ ಆದ್ರೂ ಕೂಡ ಆ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ಏನಾದ್ರೂ ಸ್ವಲ್ಪ ಹಳಿ ತಪ್ಪಿಡ್ತು ಅಂತಂದ್ರೆ ಎಷ್ಟೋ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ. ಆ ಒಂದು ಸಮಸ್ಯೆಯಲ್ಲಿ ಇದು ವೆರಿಕೋಸ್ ವೇನ್ ಕೂಡ ತುಂಬಾ ಗಂಭೀರವಾದಂತಹ ಸಮಸ್ಯೆ. ಹಾಗಾಗಿ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ನಾವು ಸರಿಯಾದಂತಹ ಒಂದು ಇದರಲ್ಲಿ ಇಟ್ಕೊಳ್ಬೇಕು, ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಏನಾದ್ರು ಪ್ರಿಕಾಷನ್ಸ್ ಇದೆಯಾ? ಪ್ರಿಕಾಷನ್ಸ್ ಅಂತಂದಾಗ ಏನಾಗುತ್ತೆ, ಕೆಲವೊಂದು ಪೇಷಂಟ್ಸ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿರುತ್ತೆ. ಯೂಶಲಿ ನಾನು ನನ್ನ ಪೇಷಂಟ್ಸ್ಗೆ ಏನು ಹೇಳ್ತಾ ಇರ್ತೇನೆ, ಸ್ವಲ್ಪ ಹೊತ್ತು ನೀವು ಒಂದು ಅರ್ಧ ತಾಸು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 10 ನಿಮಿಷ ಕೂತ್ಕೊಳ್ಳಿ
ಓಕೆ, ಒಂದು ಸ್ವಲ್ಪ ಟೇಕ್ ಬ್ರೇಕ್ ಅಂತ ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ. ಅದೇ ರೀತಿ ಒಂದು ಕಾಲು ಕೆಳಗೆ ದಿಂಬಿಟ್ಕೊಂಡು ಮಲ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಒಂದು ಕಾಲಿಗೆ ಮಸಾಜ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು. ಆ್ಯಂಡ್ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಧ್ಯದಲ್ಲಿ ಕೂತ್ಕೊಳ್ಳೋದ್ರಿಂದ ಈ ವೆರಿಕೋಸ್ ವೇನ್ಸನ್ನು ಬರೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಬರದೇ ಇರೋರಿಗೆ. ಈಸ್ ಆಲ್ರೆಡಿ ಬಂದಿದೆ ಅಂತಂದಾಗ ಒಂದು ಯಾವ ಸ್ಟೇಜಲ್ಲಿದೆ, ಯಾವ ಗ್ರೇಡಲ್ಲಿದೆ ಅಂತ ನೋಡಬೇಕಾಗತ್ತೆ. ಈಗ ತುಂಬ ಕಾಂಪ್ಲಿಕೇಟೆಡ್ ಸ್ಟೇಜು, ಒಂದು ವೇನಸ್ ಅಲ್ಸರ್ ಫಾರ್ಮ್ ಆಗ್ಬಿಟ್ಟಿದೆ, ಡಿಸ್ಕಲರೇಷನ್ಸ್ ಆಗ್ಬಿಟ್ಟಿದೆ ಅಂತಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಮುಂದೆ ಅದು ಯಾವ ಸ್ಟೇಜಿಗೆ ಹೋಗುತ್ತೆ ಅದನ್ನ ನೋಡಿ ಪ್ರಿವೆಂಟ್ ಮಾಡೋ ಅಂತ ರೀತಿ ಇದರಲ್ಲಿ. ಆಮೇಲೆ ಸ್ವಲ್ಪ ರೆಸ್ಟ್ ಅಗತ್ಯ ಇರುತ್ತೆ. ಅದೇ ರೀತಿ ಅಂಡ್ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತಂದಾಗ ನಾವು ಒಂದ್ ಸ್ವಲ್ಪ ಮಧ್ಯೆ ರೆಸ್ಟ್ ತಗೊಳ್ಳೋದ್ರಿಂದ ಅಂಡ್ ಅದೇ ರೀತಿ ಕಾಲು ಸ್ವಲ್ಪ ದಿಂಬು ಮೇಲೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ, ಸ್ವಲ್ಪ ಕೂತ್ಕೊಂಡಾಗ ಹೆಡ್ಲೋ ಪೊಸಿಷನ್ ಅಂತ ಹೇಳ್ತೇವೆ. ಸೊ ಹಿಂಗ್ ಕೂತ್ಕೊಂಡಾಗ ಸ್ವಲ್ಪ ಕಾಲನ್ನ ಸ್ವಲ್ಪ ಮುಂದೆ ಚಾಚ್ಕೊಂಡು ಕೂತ್ಕೊಳ್ಳೋದು. ಸೊ ದಾಟ್ ಅಲ್ಲಿ ಪಾಪ್ಲಿಟಿಯಲ್ ಫೋಸಾ ಅಂತ ಏನ್ ಹೇಳಿದೆ ಅಲ್ಲ ನಾನು, ಮಂಡಿ ಹಿಂಭಾಗದಲ್ಲಿ ಕಂಪ್ರೆಸ್ ಆಗುವಂತ ವೇನ್ಸ್ ನ ತಡಿಬಹುದು ಅಂತ ಹೇಳ್ಬೋದು. ಅಂತಂದ್ರೆ ಯಾವಾಗ್ಲೂ ನಾವು ಅದನ್ನ ಫೋಲ್ಡ್ ಮಾಡಿ ಕುತ್ಕೊಳ್ಬಾರ್ದು, ಎಕ್ಸಾಕ್ಟ್ಲಿ ಕ್ರಾಸ್ ಮಾಡೋದು, ಕ್ರಾಸ್ ಮಾಡಬಾರ್ದು. ಅಂತಂದ್ರೆ ಇಂತ ಒಂದು ಸಮಯದಲ್ಲಿ ಕೆಲವೊಂದು ಯೋಗಾಸನಗಳನ್ನ ಮಾಡ್ಬೇಕಂದ್ರೆ ಈ ವಜ್ರಾಸನ ಅದೆಲ್ಲ ಸ್ವಲ್ಪ ಬೇಡ ಈ ಸಮಯದಲ್ಲಿ ಅಂತ ಹೇಳ್ತೀರಾ. ಹಾಗೆ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಕೆಲಸ ಮಾಡೋರಿಗೆ, ಅಂದ್ರೆ ಸತತವಾಗಿ 8 ರಿಂದ 9 ಗಂಟೆ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾದ್ರು ಬ್ರೇಕ್ ತಗೊಂಡು ಯಾವ್ದಾದ್ರು ಸ್ವಲ್ಪ ಪ್ರಿಕಾಷನ್ಸ್ ಯಾವ ರೀತಿ ತಗೊಳ್ಬಹುದು ಅಂತ ಸಜೆಸ್ಟ್ ಮಾಡ್ತೀರಾ? ಯೂಶಲಿ ಏನಾಗುತ್ತೆ, ಕೆಲವೊಂದು ಆಕ್ಯುಪೇಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೇಬೇಕಾಗತ್ತೆ. ಬಟ್ ಇಮಿಡಿಯೇಟ್ ಆಗಿ ನಿಮ್ಗೆ ವೆರಿಕೋಸ್ ವೇನ್ಸ್ ಬಂದ್ಬಿಟ್ಟಿದೆ, ಕೆಲಸ ಬಿಟ್ಬಿಡಿ ಅಂತ ಹೇಳಕ್ ಆಗಲ್ಲ. ಅದು ಯಾಕಂದ್ರೆ ಅದು ಅವ್ರದ್ದು ವೃತ್ತಿ ಜೀವನನೇ ಅದೇ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೀಚರ್ಸ್ ಇರ್ತಾರೆ, ನಿಂತ್ಕೊಂಡೇ ಪಾಠ ಮಾಡ್ಬೇಕಾಗಿರತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದು 10 ನಿಮಿಷ, ಒಂದು 5 ನಿಮಿಷ ಮಧ್ಯದಲ್ಲಿ ನೀವು ಕೂತ್ಕೊಳ್ತಾ ಬಂದ್ರೆ ಆ ಫೋರ್ಸ್ ಏನಿರುತ್ತಲ್ಲ, ಅದು ಪ್ರೆಷರ್ ಏನ್ ಕ್ರಿಯೇಟ್ ಆಗ್ತಾ ಇರತ್ತೆ ಆ ಒಂದು ರಕ್ತನಾಳಗಳಲ್ಲಿ, ಅದನ್ನ ತಡಿಬಹುದು ಅಂತ ಹೇಳ್ಬೋದು. ಓಕೆ. ಸೊ ಹಾಗೆ ಅಂತಂದ್ರೆ ಈಗ ಮಲಿನ ರಕ್ತನಾಳಗಳ ಅದು ಈಗ ಒಂದು ಭಾಗದಲ್ಲಿ ಶೇಖರಣೆ ಆಗ್ತಾ ಹೋಗ್ಬೇಕಾದ್ರೆ ನಾವು 2 ಹಂತದಲ್ಲಿ ಇಂಥ ಒಂದು ಸಮಸ್ಯೆನ ನೋಡ್ತಾ ಹೋಗ್ತೀವಿ. ಅಂದ್ರೆ ಪ್ರಾಥಮಿಕ ಪ್ರೈಮರಿ ಸ್ಟೇಜ್ ಆಗಷ್ಟೇ ಸ್ವಲ್ಪ ಕಾಲ್ಗಳಲ್ಲಿ ನೋವು ಕಾಣಿಸ್ತಾ ಇರುತ್ತೆ, ಬಾವು ಇರುತ್ತೆ. ಆದ್ರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ನೋಡುವಂತ ಲಕ್ಷಣಗಳು ಹೇಗಿರುತ್ತೆ? ಸ್ಟೇಜಸ್ ವೈಸ್ ಸಿಂಪ್ಟಮ್ಯಾಟಿಕಲಿ ನಾವು ಇದನ್ನ ವೆರಿಕೋಸ್ ವೇನ್ಸ್ ಯಾವ ತರ ನೋಡ್ತೇವೆ ಅಂದ್ರೆ, ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇರಲ್ಲ, ಬಟ್ ಜಸ್ಟ್ ಒಂದು ಗ್ರೀನ್ ಕಲರ್ ಆಗಿ ಒಂದು ಕಾಲಲ್ಲಿ ನರ ಕಾಣಿಸ್ತಾ ಇದೆ ಮೇಡಮ್, ಬೇರೆ ಏನು ಸಮಸ್ಯೆ ಇಲ್ಲ ನನ್ಗೆ ಅಂತ ಹೇಳ್ತಿರ್ತಾರೆ. ಸೊ ಇನ್ನು ಅದು ಅದೇ ರೀತಿಯಾಗಿ ನಾವು ಮುಂದೆ ಬಿಡ್ತಾ ಬಂದಾಗ ಅದು ನೆಕ್ಸ್ಟ್ ಸ್ಟೇಜಿಗೆ ತಲುಪುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಸಿಂಪ್ಟಮ್ಯಾಟಿಕ್ ಸ್ಟೇಜ್ ಅಂತ ಹೇಳ್ತೇವೆ ನೀವು ಹೇಳಿರೋ ಹಾಗೆ. ಸೊ ಇನ್ನೊಂದೇನು ಅಂದ್ರೆ, ಇದರಲ್ಲಿ ನಾವು ಮುಖ್ಯವಾಗಿ 5 ಸ್ಟೇಜಸ್ ಅನ್ನ ನೋಡ್ತಾ ಬರ್ತೇವೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಈ ರಕ್ತನಾಳಗಳು ಗಂಟಾದ ರೀತಿಯಲ್ಲಿ ಕಾಣಿಸುವಂಥದ್ದು, ಸ್ವಲ್ಪ ನೋವು ಬರುವಂಥದ್ದು, ಈ ತರ ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಅದೇ ತರ ಬಿಡ್ತಾ ಬಂದು ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವೇನ್ ನೋಡ್ತೇವೆ, ಆ ಗಂಟಾದ ರಕ್ತನಾಳಗಳಲ್ಲಿ ಮೀನ್ಸ್ ಉಬ್ಬುವಿದ ರಕ್ತನಾಳಗಳಲ್ಲಿ ನಾವೇನ್ ನೋಡ್ತಾ ಬರ್ತೇವೆ, ನವೆ ನೋಡ್ತಾ ಬರ್ತೇವೆ, ನೋವು ನೋಡ್ತಾ ಬರ್ತೇವೆ, ಒಂದು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಆವಾಗ ಏನಾಗಿರುತ್ತೆ, ಕಾಲಲ್ಲಿ ಫುಲ್ ಹೆವಿನೆಸ್ ಫೀಲ್ ಆಗ್ತಾ ಇರುತ್ತೆ. ಇನ್ನು ಇದನ್ನ ಇದೇ ತರ ಬಿಟ್ಟು ಕೆಲವೊಂದು ಜನ ಏನ್ ಮಾಡ್ತಾ ಇರ್ತಾರೆ, ಒಂದಿಷ್ಟು ಜನ ಯೂಶಲಿ ವೆರಿಕೋಸ್ ವೇನ್ಸ್ ಅಂತ ಗೊತ್ತಾಗಿರೋದಿಲ್ಲ, ಕಾಲಲ್ಲಿ ನೋವು ಬರ್ತಾ ಇದೆ, ತುಂಬಾ ನಡೆದಾಡಿದೀನಿ ಅಂತ ಒಂದು ಮಾತ್ರೆ ತಗೊಂಡು ಕಡಿಮೆ ಮಾಡ್ಕೊಡ್ತಾರೆ. ಮಾತನಾಡೋಬ್ರು ಕೊಲಾರಿದ್ದಾರೆ. ಬಸವರಾಜ್ ಅವರು ಕಲಬುರಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಬಸವರಾಜ್. ಹಲೋ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್. ಹಲೋ. ಹಲೋ ಮೇಡಮ್, ನಾವು ಗುಲ್ಬರ್ಗದಿಂದ ಮಾತಾಡೋದು. ನಮಸ್ತೆ ಬಸವರಾಜ್ ಅವರೇ, ಹೇಳಿ ಏನ್ ಸಮಸ್ಯೆ ಇದೆ? ಅದೇ ಮೇಡಮ್, ಫ್ರಾಕ್ಚರ್ ಆಗಿತ್ತು ಕಾಲು. ಓಕೆ. ಅದೊಂಥರ ಸ್ವಲ್ಪ ಬಹಳ ನೋವು ಆಗ್ತದೆ. ಓಕೆ. ಹಲೋ ಮೇಡಮ್. ಮತ್ತೆ ಬೇರೆ ಏನು ಸಮಸ್ಯೆ? ಯಾವಾಗ ಆಯ್ತು ಫ್ರಾಕ್ಚರ್? ಇದು ಫ್ರಾಕ್ಚರ್ ಆಗಿ 2 ಇಯರ್ ಆಯ್ತು ಮೇಡಮ್. ಹೌದಾ? ಓಕೆ. ಇವಾಗ ಕಾಲಲ್ಲಿ ಫ್ರಾಕ್ಚರ್ ಆದ ಭಾಗದಲ್ಲೇ ನೋವು ಬರ್ತಾ ಇದೆಯಾ ಅಥವಾ ಮತ್ತೆ ಬೇರೆ ಏನಾದ್ರು ಸಮಸ್ಯೆ, ವೆರಿಕೋಸ್ ವೇನ್ಸ್ ತರ ಏನಾದ್ರು ಕಾಣಿಸ್ತಾ ಇದೆಯಾ ಕಾಲಲ್ಲಿ? ಇಲ್ಲ, ರಾಡ್ ತರ ಇದೆ. ಓಕೆ. ಯೂಶಲಿ ಏನಾಗಿರುತ್ತೆ, ಫ್ರಾಕ್ಚರ್ ಆಗಿದೆ, ಆಪರೇಷನ್ ಏನಾರು ಆಗಿದೆಯಾ ಬಸವರಾಜ್ ಅವರ ಕಾಲಲ್ಲಿ? ಆಪರೇಷನ್ ಆಗಿದೆ ಮೇಡಮ್. ಹೌದಾ? ಓಕೆ. ಫ್ರಾಕ್ಚರ್ ಆಗಿದೆ ಅಂತಂದಾಗ ಕೆಲವೊಮ್ಮೆ ಏನಾಗ್ಬಿಡತ್ತೆ, ಆ ಒಂದು ಫ್ರಾಕ್ಚರ್ ನ ಕರೆಕ್ಷನ್ ಮಾಡಬೇಕಾದ್ರೆ ಆ ನರ ಏನಿರತ್ತಲ್ವಾ ಕಾಲಲ್ಲಿ, ಅದಕ್ಕೂ ಕೂಡ ಸಮ್ ಟೈಮ್ಸ್ ಪೆಟ್ಟು ಬಿದ್ದಿರತ್ತೆ. ಅದೇನಾಗಿರುತ್ತೆ, ಅವಾಗ ಏನು ನೋವು ಕಾಣಿಸ್ಕೊಂಡಿರೋದಿಲ್ಲ, ಬಟ್ ಒಂದ್ ಸ್ವಲ್ಪ ದಿನ ಬಿಡ್ತಾ ಬಂದಾಗ ಈ ಒಂದು ಕೋಲ್ಡ್ ವೆದರ್ ಅಂತ ಹೇಳ್ತೇವೆ ಒಂದಿಷ್ಟು, ಅವಾಗ ನಡೆದಾಡಿದಾಗ ಸೊ ಈ ಚೇಂಜಸ್ ಆಗ್ತಾ ಕಾಣಿಸ್ತಾ ಬರುತ್ತೆ. ಸಮ್ ಟೈಮ್ಸ್ ಇನ್ನೊಂದೇನಾಗಿರುತ್ತೆ, ಕಾಲಲ್ಲಿ ಪೋಸ್ಟ್ ಟ್ರಾಮ್ಯಾಟಿಕ್ ವೆರಿಕೋಸ್ ವೇನ್ಸ್ ಕೂಡ ನಾವು ನೋಡ್ತಾ ಬಂದಿರ್ತೇವೆ. ಸೊ ಏನ್ ಮಾಡಿ ಬಸವರಾಜ್ ಅವರೇ, ಒಮ್ಮೆ ನಮ್ಮ ವೈದ್ಯಶಾಲಾಗ್ ಬಂದ್ ಭೇಟಿಯಾಗಿ, ಓಕೆ ನೀವು ಏನ್ ಸಮಸ್ಯೆ ಇದೆ, ಯಾಕೆ ಈ ತರ ಆಗ್ತಾ ಇದೆ, ಇದು ಫ್ರಾಕ್ಚರ್ ಇಂದ ಆಪರೇಷನ್ ಆದ ಸೈಟ್ ಇಂದಾನೇ ನೋವು ಬರ್ತಾ ಇರೋದಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋಣ.
ಡಾಕ್ಟರ್, ಅಂದ್ರೆ ಕಾನ್ಸ್ಟಿಪೇಷನ್ ತುಂಬಾ ದಿನಗಳಿಂದ ಕಾಡ್ತಾ ಇರುತ್ತೆ ಅಂತವರಲ್ಲಿ ಕೂಡ, ಯಾಕಂದ್ರೆ ನಾವು ಇಷ್ಟೊತ್ತು ಮಾತನಾಡಿದ್ವಿ ಅಂತಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋರಿಗೆ ಈ ಒಂದು ಸಮಸ್ಯೆ ಕಾಡುತ್ತೆ ಅಂತ. ಸೊ ಇದನ್ನು ಹೊರತುಪಡಿಸಿದ್ರೆ ಕಾನ್ಸ್ಟಿಪೇಷನ್ ಕೂಡ ಒಂದು ಕಾರಣ ಆಗತ್ತಾ? ಖಂಡಿತವಾಗ್ಲು. ಯಾವ ರೀತಿ? ಬಿಕಾಸ್ ಏನಾಗುತ್ತೆ, ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಕೆಲವೊಂದು ಪೇಷಂಟ್ಸಿಗೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಇಂದ ಏನಾಗಿರುತ್ತೆ, ಹೆಮೊರಾಯ್ಡ್ಸ್ ಅಂತ ಹೇಳ್ತೇವೆ, ಅಲ್ಲೂ ಕೂಡ ರೆಕ್ಟಲ್ ವೇನ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಕಾನ್ಸ್ಟಿಪೇಷನ್ ಇಂದ ವೆರಿಕೋಸ್ ವೇನ್ಸ್ ಯಾಕೆ ಟ್ರಿಗರ್ ಆಗುತ್ತೆ ಅಂದ್ರೆ, ಬಿಕಾಸ್ ಒಂದು ಮೋಷನ್ ಪಾಸ್ ಮಾಡಬೇಕಾದ್ರೆ ಏನಾಗುತ್ತೆ, ದೇ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಸ್ಟ್ರೈನ್. ಓಕೆ, ತುಂಬಾ ಹಾರ್ಡ್ ಮೋಷನ್ಸ್ ಆಗ್ತಾ ಇದ್ದಾಗ ಇನ್ಕ್ರೀಸ್ಡ್ ಅಬ್ಡಾಮಿನಲ್ ಪ್ರೆಷರ್, ಓಕೆ, ಆ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಈ ಪೆಲ್ವಿಕ್ ವೇನ್ಸ್ಗಳ ಮೇಲ್ಗಳು ಕೂಡ ಪ್ರೆಷರ್ ಬೀಳೋದ್ರಿಂದ ಈ ಒಂದು ರಕ್ತ ಸಂಚಾರ ಸರಿಯಾಗಿ ಆಗದೆ ಇರೋದ್ರಿಂದ ವೆರಿಕೋಸ್ ವೇನ್ಸ್ ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇನ್ನೊಂದು ಕಾಮನ್ ಕಾಸ್ ವೆರಿಕೋಸ್ ವೇನ್ಸಿಗೆ ಅಂತಂದರೆ ಹೈಪರ್ ಹೋಮೋಸಿಸ್ಟಿನೇಮಿಯಾ ಅಂತ ಹೇಳ್ತೇವೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಮ್ಮ ದೇಹದ ಯಾವುದೇ ವೆಸಲ್ ವಾಲ್ ಫಾರ್ಮ್ ಆಗಬೇಕಾದ್ರೂ ಕೂಡ ಕೊಲಾಜಿನ್, ಪ್ರೋಟಿಯೋಗ್ಲೈಕನ್ಸ್ ಮತ್ತು ಇಲಾಸ್ಟೇಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಿಜಾಮುದ್ದೀನ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ನಿಜಾಮುದ್ದೀನ್. ಮೇಡಮ್ ನಮಸ್ಕಾರ, ನಮ್ಮ ಹೆಸರು ನಿಜಾಮುದ್ದೀನ್ ಅಂತ. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ನಿಜಾಮುದ್ದೀನ್ ಅವರೇ, ಹೇಳಿ. ಮೇಡಮ್, ಅದು ನಮ್ ತಾಯಿ ಕಾಲ್ಗೆ ತುಂಬಾ ಇದು ದಪ್ಪ ಆಗಿದೆ, ಮೊಣಕಾಲು. ಓಕೆ, ಯಾವ ಕಾರಣಕ್ಕೆ ಆಗಿದೆ ಅಂತ ತಿಳ್ಕೊಬೇಕು. ಮಂಡಿ ಅಂದ್ರೆ ಮೊಣಕಾಲಲ್ಲಿ ಆಗಿದ್ಯಾ? ಹೌದು ಮೇಡಮ್. ಅಥವಾ ಮಂಡಿ ಹಿಂಭಾಗದಲ್ಲಿ ಏನಾದ್ರೂ ವೇನ್ಸ್ ತರ ಕಾಣಿಸ್ತಾ ಇದೆಯಾ? ಏಜ್ ಎಷ್ಟು ನಿಮ್ ತಾಯಿಯವರಿಗೆ? ಏಜ್ ಮೇಡಮ್ 47 ಇರ್ಬೋದು ಮೇಡಮ್. ಹೌದಾ? ಮೋಸ್ಟ್ಲಿ ಸಮ್ಟೈಮ್ಸ್ ಏನಾಗುತ್ತೆ ನಿಜಾಮುದ್ದೀನ್ ಅವರೇ, ಈ ಮಂಡಿಯ ಭಾಗದಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇತ್ತು ಅಂದ್ರೆ ಆರ್ಥ್ರೈಟಿಸ್ ಸಮಸ್ಯೆ ಇದ್ರೂ ಕೂಡ ಸ್ವೆಲ್ಲಿಂಗ್ ಬರುತ್ತೆ. ಓಕೆನಾ? ಸೊ ನಡೆದಾಡಿದಾಗ ಏನಾದ್ರೂ ಟಕ್ ಟಕ್ ಅಂತ ಶಬ್ದ ಬರುವಂತದ್ದಾಗಿರ್ಬೋದು ಅಥವಾ ನೋವು ಬರುತ್ತೆ ಅಂತ ಹೇಳ್ತಾ ಇದ್ದಾರಾ? ಹೌದು ಮೇಡಮ್, ನೋವು ತುಂಬಾ ಬರುತ್ತೆ, ಊದ್ಕೊಳ್ಳುತ್ತೆ ಕಾಲು. ಓಕೆ, ಹಾಗಿದ್ರೆ ಇದು ಆರ್ಥ್ರೈಟಿಸ್ ಸಮಸ್ಯೆ ನಿಜಾಮುದ್ದೀನ್ ಅವರೇ. ಏನ್ ಮಾಡಿ, ಒಂದು ಎಕ್ಸ್ರೇ ತೆಗ್ಸಿ. ಓಕೆನಾ? ಕಾಲಲ್ಲಿ ಏನ್ ಸಮಸ್ಯೆ ಆಗಿದೆ, ಏನಾದ್ರೂ ಆರ್ಥ್ರೈಟಿಕ್ ಚೇಂಜಸ್ ಏನಾರು ಆಗಿದ್ಯಾ, ಒಳಗಡೆ ಎಲುಬು ಸೌಕಳಿ ಬಂದಿದ್ಯಾ ಅಂತ ಹೇಳ್ತೇವೆ. ಸೊ ಆ ತರ ಏನಾರು ಇದೆಯಾ ಅಂತ ನೋಡೋಣ. ಓಕೆ, ಆ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಿಟ್ಟು ಒಮ್ಮೆ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿ ಆಗಿ, ಓಕೆ, ಏನ್ ಸಮಸ್ಯೆ ಆಗ್ತಾ ಇದೆ, ಯಾಕೆ ನೋವು ಬರ್ತಾ ಇದೆ, ಎಸ್ಪೆಷಲಿ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂದಾಗ ಏನ್ ಸಮಸ್ಯೆ ಇದೆ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋಣ. ಧನ್ಯವಾದಗಳು ನಿಜಾಮುದ್ದೀನ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಅಂತಂದ್ರೆ ಇವಾಗ ನಾವು ಕಾನ್ಸ್ಟಿಪೇಷನ್ಗೂ ಇದಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ಮಾತನಾಡ್ತಾ ಇದ್ವಿ. ಜೊತೆಗೆ ಅದರ ಜೊತೆಗೆ ನೋಡುವಂಥದ್ದು ಮತ್ತೊಂದು ಅಂದ್ರೆ ಗರ್ಭಿಣಿ ಸ್ತ್ರೀಯರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕಾರಣ ಏನಿದೆ? ಖಂಡಿತವಾಗ್ಲು. ಯಾಕಂದ್ರೆ ಏನಾಗುತ್ತೆ, ಯಾವಾಗ ಒಂದು ಹೆಣ್ಮಗಳು ಗರ್ಭಿಣಿ ಆಗ್ತಾಳಲ್ವಾ, ಸೊ ಆ ಡೆವಲಪಿಂಗ್ ಫೀಟಸ್ ಇಂದ ಏನಾಗುತ್ತೆ, ಕುತ್ಕೊಂಡಾಗ ಅಥವಾ ಆ ಪೆಲ್ವಿಕ್ ವೇನ್ ಮೇಲೆ ಪ್ರೆಷರ್ ಬೀಳೋದ್ರಿಂದ, ಕಂಪ್ರೆಷನ್ ಆಗೋದ್ರಿಂದ, ಸೊ ಏನಾಗುತ್ತೆ, ಈ ಒಂದು ಪ್ರೆಗ್ನೆನ್ಸಿನಲ್ಲಿ ವೆರಿಕೋಸ್ ವೇನ್ಸ್ ತುಂಬಾನೇ ಕಾಮನ್. ಓಕೆ, ಸೊ ಎಸ್ಪೆಷಲಿ ಈಗ ಅಕಸ್ಮಾತ್ ಏನಾದರೂ ಒಂದು ಟ್ವಿನ್ಸ್ ಇದ್ದರೆ, ಅಕಸ್ಮಾತ್ ಏನಾದರೂ ಈ ಥರ ಸಮಸ್ಯೆ ಪ್ರೆಗ್ನೆನ್ಸಿ ಇದ್ದರೆ, ಲೈಕ್ ಟ್ವಿನ್ ಅಥವಾ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ, ಒಂದು ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಬೆಸಿಟಿ ಕೂಡ ಇದ್ದರೆ, ಸೊ ವೆರಿಕೋಸ್ ವೇನ್ಸ್ ಟ್ರಿಗರ್ ಆಗುತ್ತೆ. ಬಟ್ ಪ್ರೆಗ್ನೆನ್ಸಿನಲ್ಲಿ ವೆರಿಕೋಸ್ ವೇನ್ಸ್ ಇಟ್ಸ್ ವೆರಿ ಕಾಮನ್, ಎಲ್ಲರಿಗೂ ಆಗುತ್ತೆ. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಆದ ನಂತರ ವೆರಿಕೋಸಿಟಿ ಹೋಗ್ಬಿಡತ್ತೆ ತಂತಾನೆ. ಬಟ್ ಕೆಲವೊಂದು ಹೆಣ್ಮಕ್ಳು ಇವಾಗ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು, ಫಾರ್ ಎಕ್ಸಾಂಪಲ್ ಟೀಚರ್ಸ್ ಇದ್ರು, ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡೇ ಕೆಲಸ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ವೆರಿಕೋಸಿಟಿ ಮತ್ತೆ ಸ್ಟೇಜಸ್ ವೈಸ್ ಡೆವಲಪ್ ಆಗ್ತಾ ಅಲ್ಲಿ ರಕ್ತ ಕಲೆಕ್ಟ್ ಆಗ್ತಾ, ಎಲ್ಲಿ ವಾಲ್ವುಲಾರ್ ವೀಕ್ನೆಸ್, ಎಸ್ಪೆಷಲಿ ವಾಲ್ಸ್ ಅಲ್ಲಿ ಅಂತ ನೋಡಿದಾಗ ಟರ್ಮಿನಲ್ ಮತ್ತು ಸಬ್ ಟರ್ಮಿನಲ್ ವಾಲ್ ಅಂತ ಹೇಳ್ತೇವೆ. ಓಕೆ, ಅದೇ ರೀತಿ ಒಂದು ಸಿಫಾನೋಫಿಮೋರಲ್ ಜಂಕ್ಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಲೇಸಲ್ಲಿ ಏನಾದರೂ ವೆರಿಕೋಸಿಟಿ ಇದ್ದರೆ, ಆ್ಯಂಡ್ ಎಸ್ಪೆಷಲಿ ನಾವು DVT ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೋಬೇಕಾಗತ್ತೆ ವೆರಿಕೋಸ್ ವೇನ್ಸಲ್ಲಿ. ಸೊ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೇವೆ. ರಕ್ತ ಕಲೆಕ್ಟ್ ಆಗ್ತಾ ಇದೆ ಅಷ್ಟೇನಾ, ಅಥವಾ ಏನಾದರೂ ಒಳಗಡೆ ರಕ್ತ ಹೆಪ್ಪುಗಟ್ಟಿದೆಯಾ, ಥ್ರಾಂಬಸ್ ಫಾರ್ಮೇಷನ್ ಆಗಿದೆಯಾ, ಅದನ್ನೂ ಕೂಡ ನೋಡಬೇಕಾಗತ್ತೆ. ಸೊ ಪೋಸ್ಟ್ ಪ್ರೆಗ್ನೆನ್ಸಿ, ಇವಾಗ ವೆರಿಕೋಸ್ ವೇನ್ಸ್ ಪ್ರೆಗ್ನೆನ್ಸಿನಲ್ಲಿ ಬಂದಿದ್ದು, ಪೋಸ್ಟ್ ಪ್ರೆಗ್ನೆನ್ಸಿ ಅದು ಅದೇ ರೀತಿ ಆಗಿತ್ತು ಅಂತಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೆಯದು. ಸೊ ಅದು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತಂದ್ರೆ ಟ್ರೀಟ್ಮೆಂಟಿಂದ ಖಂಡಿತವಾಗ್ಲೂ ಅವ್ರು ಸಹಾಯ ಮಾಡ್ಬೋದು. ಓಕೆ ಡಾಕ್ಟರ್, ಅಂತಂದ್ರೆ ಈ ಮಲಿನ ರಕ್ತನಾಳಗಳ ಸಮಸ್ಯೆನ ನಾವು ಯಾವುದೇ ರೀತಿ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಈ ಒಂದು ಮಲಿನ ರಕ್ತನಾಳಗಳ ಸಮಸ್ಯೆನ, ವೆರಿಕೋಸ್ ವೇನ್ ಸಮಸ್ಯೆ ನಾವು ನೆಗ್ಲೆಕ್ಟ್ ಮಾಡಿದ್ದೆ ಆದಲ್ಲಿ ನೀವು ಹೇಳೋ ಹಾಗೆ ಹೃದಯದ ಭಾಗಕ್ಕೆ ತೊಂದರೆ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಂತೆಲ್ಲ ವಿಚಾರಗಳನ್ನು ತಿಳಿಸ್ಕೊಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರ, ಸಕಾಲದಲ್ಲಿ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಮುಖಾಂತರ ರಕ್ತನಾಳಗಳ ತಿರುಚುವಿಕೆಯ ಸಮಸ್ಯೆಯನ್ನು ನಾವು ತಡೆಗಟ್ಟಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.